ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನಿಂದ ಒಂದು ವೆರೈಟಿ ಮಾಡ್ತಾ ಇದ್ದೀನಿ. ಇದು ಬೋನ್ಲೆಸ್ ಚಿಕನ್. ಓಕೆ, ಇದರ ಹೆಸರು ಏನಂತ ನೀವು ಫುಲ್ ವಿಡಿಯೋ ನೋಡಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ನೋಡಿ ಇದಕ್ಕೆ ಏನು ಹೆಸರು ಕೊಡಬೇಕಂತ ಅನಿಸ್ತೋ ಅದನ್ನು ಕೂಡ ನನಗೆ ಕಾಮೆಂಟಲ್ಲಿ ಹೇಳಿ. ಓಕೆ, ಇದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಬೇಡ. ನೋಡಿ, ಸ್ವಲ್ಪ ಕೆಂಪು ಮೆಣಸು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತೀನಿ, ಅದಕ್ಕೆ ಸ್ವಲ್ಪ ಟರ್ಮರಿಕ್ಕು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು ಟೇಸ್ಟಿಗೆ, ಅಂದರೆ ಉಪ್ಪು ರುಚಿ ನಿಲ್ಲಬೇಕಲ್ಲ, ಸೊ ಅದಕ್ಕೋಸ್ಕರ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದೇನು ಗೊತ್ತಾ ಫ್ರೆಂಡ್ಸ್, ಬ್ಯಾಚುಲರ್ಸಿಗೆ ತುಂಬ ಈಸಿಯಲ್ಲಿ ಮಾಡೋಕ್ಕಾಗತ್ತೆ. ಆ್ಯಂಡ್ ಲೈಕ್ ಮನೇಲಿ ಯಾರಾದರೂ ಗೆಸ್ಟ್ ಬಂದರು, ಅರ್ಜೆಂಟಾಗಿ ಒಂದು ಅಡುಗೆ ಮಾಡಬೇಕು ಅಂದರೆ ತುಂಬ ಈಸಿಯಾಗಿ ಬೇಗ ಆಗುವಂಥ ಒಂದು ರೆಸಿಪಿ ಇದು. 1 ಅವರ್ ನಾನು ಇಟ್ಟೆ ಅಂತ ನೀವು 1 ಅವರ್ ಇಡಬೇಕಂತೇನಿಲ್ಲ, ಆವಾಗಲೇ ಬೇಕಾದರೆ ಫ್ರೈ ಮಾಡ್ಕೋಬೋದು. ಓಕೆ, ನನಗೆ ಟೈಮ್ ಇತ್ತು, ಸೊ ನಾನು ಅದಕ್ಕೆ 1 ಅವರ್ ಇದು ರೆಸ್ಟ್ ಮಾಡೋಕೆ ಇಟ್ಟಿದ್ದೆ. ಸೊ ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕೆ ಬಿಟ್ಟಿದ್ದೆ. ಅದು ಬಿಸಿ ಆಗಲಿಕ್ಕೂ ಇದು ಈರುಳ್ಳಿಯನ್ನು ತುಂಬ ಸ್ಲೈಸ್ ಆಗಿ ಕಟ್ ಮಾಡಿದ್ದೀನಿ, ನೈಸಾಗಿ ಕಟ್ ಮಾಡಿಕೊಂಡು. ಇದನ್ನು ನಾವು ಬಿರಿಯಾನಿಗೆಲ್ಲ ಫ್ರೈ ಮಾಡ್ಕೊಳ್ತೀವಲ್ಲ, ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ಟೆಕ್ಸ್ಚರಲ್ಲಿ ಫ್ರೈ ಮಾಡಿಕೊಂಡು ಇದನ್ನೊಂದು ಸೈಡಿಗೆ ಇಟ್ಕೊಳ್ತೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನು ಇದಕ್ಕೆ ಫ್ರೈ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಕರಿ ಲೀವ್ಸ್ ಕೂಡ ಫ್ರೈ ಮಾಡ್ಕೊಳ್ತೀನಿ. ಆದರೆ ನಾನು ಇದನ್ನೆಲ್ಲ ಸಪ್ರೇಟಾಗಿ ಫ್ರೈ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಇದನ್ನೆಲ್ಲ ಒಟ್ಟಿಗೆ ಫ್ರೈ ಮಾಡ್ಬೋದು ಫ್ರೆಂಡ್ಸ್. ನಾನಂದರೆ ನಿಮಗೆ, ಯಾಕಂದರೆ ನಾನಿದು ವೆರೈಟಿಯಾಗಿ ಸಪ್ರೇಟಾಗಿ ಫ್ರೈ ಮಾಡಿದರೆ, ಸಪ್ರೇಟ್ ಫ್ರೈ ಮಾಡಿದರೆ ನಿಮಗೆ ಗೊತ್ತಾಗತ್ತಲ್ಲ ಎಷ್ಟು ಡ್ರೈ ಇರಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತಲ್ಲ ಅನ್ನೋ ಒಂದೇ ಇಂಟೆನ್ಷನಲ್ಲಿ ನಾನು ಇದನ್ನು ಸಪ್ರೇಟ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇಷ್ಟು ಫ್ರೈ ಆಗಬೇಕು. ಈಗ ಒಟ್ಟಿಗೆ ಮಾಡಿದರೂ ಕೂಡ ಇಷ್ಟೇ ಫ್ರೈ ಆಗಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮ್ಗೆ ಅದು ಕರೆಕ್ಟ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡ್ಮೇಲೆ ಏನು ಮಾಡ್ತೀನಿ ಗೊತ್ತಾ, ಈ ಚಿಕನ್ ನಾನು 1 ಅವರ್ ಅಷ್ಟಿಗೆ ಇಟ್ಟಿದ್ದೇನಲ್ಲ, ಸೊ ಅದನ್ನು ತೆಗೆದು ನಾನು ಫ್ರೈ ಮಾಡ್ತೀನಿ. ಅದನ್ನು ಕೂಡ ನಾನೇನು ತುಂಬ ಓವರಾಗಿ ಫ್ರೈ ಮಾಡಲ್ಲ ಫ್ರೆಂಡ್ಸ್. ನೋಡಿ, ಒಳ್ಳೆ ಸೂಪರಾಗಿ 1 ಅವರ್ ಇಟ್ಟಿದ್ದಕ್ಕೆ ಈ ಥರ ಆಗಿದೆ. ನಾನು ಹೇಳಿದೆ 1 ಅವರ್ ಇಡಬೇಕಂತಿಲ್ಲ, ಅರ್ಜೆಂಟಿಗೆ ಮಾಡುವವರಿಗೆ ಅರ್ಜೆಂಟ್ ಕೂಡ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಟೈಮ್ ಇತ್ತು. ಸೊ ನೋಡಿ, ಫೈನಲಿ ಇಷ್ಟು ನಾನು ಓವರ್ ಡೀಪಾಗಿ ಫ್ರೈ ಮಾಡಲ್ಲ. ಫ್ರೈ ಮಾಡಿದರೆ ಅದು ಹಾರ್ಡ್ ಆಗುತ್ತೆ, ತಿನ್ನೋಕ್ಕೂ ಕೂಡ ನಮಗೆ ಅಷ್ಟೇನು ಟೇಸ್ಟ್ ಬರೋಲ್ಲ. ಇಷ್ಟು ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಬಿಸಿ ಇರಬೇಕಾದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ತುಂಬ ಏನೋ ಅರ್ದು ಪೇಸ್ಟ್ ಟೈಪ್ ನಾ ಮಾಡಲ್ಲ ಫ್ರೆಂಡ್ಸ್. ಲೈಟಾಗಿ ಅಂದರೆ ಒಂದು 2-3 ಸಲ ಹೀಗೆ ಮಿಕ್ಸಲ್ಲಿ ಗ್ರೈಂಡ್ ಮಾಡಿದ ತಕ್ಷಣ ಇದು ಒಂದು ಪೌಡ್ರ್ ಟೈಪ್ ನೋಡಿ ಈ ಟೆಕ್ಸ್ಚರಲ್ಲಿ ಬಂದುಬಿಡತ್ತೆ. ಸೊ ಇಷ್ಟ ಆದಮೇಲೆ ಇದಕ್ಕೆ ನೋಡಿ ಸ್ವಲ್ಪ ಕಾಯಿ ಆದಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೆಂಪು ಮೆಣಸು, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಹುಳಿ ಕೂಡ ಆ್ಯಡ್ ಮಾಡ್ತೀನಿ. ಬೇರೆ ಏನೂ ಆ್ಯಡ್ ಮಾಡಲ್ಲ, ಇಷ್ಟೇ ಫ್ರೆಂಡ್ಸ್. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸಿಯಲ್ಲಿ ತುಂಬ ಗ್ರೈಂಡ್ ಮಾಡ್ಕೊಳ್ಳಲ್ಲ, ಚಟ್ನಿ ಟೈಪ್ ಪೇಸ್ಟ್ ಮಾಡ್ಕೊಳ್ಳಲ್ಲ, ಲೈಟಾಗಿ ಒಂದು ಕ್ರಷ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ನೋಡಿ, ನಾವು ಏನು ಚಿಕನ್ ಫ್ರೈ ಮಾಡಿದ್ವಿ ಅದೇ ಆಯಿಲಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀವಿ. ಸ್ವಲ್ಪ ಬಿಸಿ, ಈ ಕಾಯಿ ಎಲ್ಲ ಬಿಸಿ ಆದಮೇಲೆ ಈ ಚಿಕನ್ ಕೂಡ ನಾನೇನು ಮಾಡ್ತೀನಿ ಅದಕ್ಕೆ ಆ್ಯಡ್ ಮಾಡಿಬಿಡ್ತೀನಿ. ನೋಡಿ, ಫುಲ್ ಚಿಕನ್ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಚಿಕನೆಲ್ಲ ಹಾಕ್ಕೊಂಡು ಒಂದು 5 ಮಿನಿಟ್ಸು ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ, ನಾನು ರೆಡಿ ಮಾಡಿಟ್ಟಿರೋ ಐಟಮ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇದಕ್ಕೆ ಏನು ಹೇಳ್ತೀನಿ ಗೊತ್ತಾ, ಇದಕ್ಕೆ ನಾನು ಚಟ್ನಿ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಚಿಕನ್ ಕುಟ್ಟು ಬಜ್ಜಿ ಅಂತ ಕೂಡ ಹೇಳ್ಬೋದು. ಕುಟ್ಟು ಬಜ್ಜಿ ಅನ್ನೋದು ನನ್ನ ತಲೆಯಲ್ಲಿ ಬಂದಿಲ್ಲ. ನಮ್ಮ ಹುಡುಗನಿಗೆ ನಾನು ಊಟ ಇದರಲ್ಲೇ ಕೊಟ್ಟಾವಾಗ ಅವ್ನು ಹೇಳಿದೆ ಇದಕ್ಕೆ ಕುಟ್ಟು ಬಜ್ಜಿ ಅಂತ ಕರಿಬೋದಕ್ಕ, ಚಿಕನ್ ಕುಟ್ಟು ಬಜ್ಜಿ ಅಂತ ಕರಿಬೋದಂತ ಹೇಳಿಬಿಟ್ಟ. ಸೊ ನಾನು ಇದಕ್ಕೆ ಚಿಕನ್ ಚಟ್ನಿ ಹೇಳ್ತೀನಿ ಅಥವಾ ಕುಟ್ಟು ಬಜ್ಜಿ ಹೇಳ್ತೀನಿ. ಸೊ ನೀವು ಇದನ್ನು ನೋಡಿ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಯಾಕಂದರೆ ತುಂಬ ಈಸಿ ಆ್ಯಂಡ್ ತುಂಬ ಫಾಸ್ಟಾಗಿ ಮಾಡೋಕ್ಕಾಗೋವಂಥ ರೆಸಿಪಿ ಇದು. ಸೊ ಬ್ಯಾಚುಲರ್ಸಿಗೆಲ್ಲ ತುಂಬ, ಅಂದರೆ ಇದು 2 ದಿನ ಇಟ್ಟರೂ ಕೂಡ ಏನೂ ಹಾಳಾಗಲ್ಲ. ಬಿಸಿ ಮಾಡ್ತಾ ಇದ್ದರೆ ಸಾಕು, ಏನೂ ಹಾಳಾಗಲ್ಲ. 2 ದಿನ ಎಲ್ಲ ಊಟಕ್ಕೆ ಸೂಪರಾಗಿ ನಮಗೆ ಲೈಕ್ ಏನು ತೊಂದರೆ ಇಲ್ಲದೆ ನಮಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಅಷ್ಟು ಈಸಿಯಾಗಿ ಮಾಡೋಕ್ಕಾಗೋಂಥ ರೆಸಿಪಿ. ನೋಡಿ, ಇದು ಫೈನಲ್ ಲುಕ್ ಇದರದ್ದು. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡದಿದ್ದವ್ರು ಲೈಕ್ ಮಾಡಿ, ಫಾಲೋ ಮಾಡದಿದ್ದವ್ರು ಫಾಲೋ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್.